ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಸ್, ಒಂದು ವಾರ ಕಳೆದೋಯ್ತು. ಬಿಗ್ ಬಾಸ್ ಮೊದಲನೇ ವಾರದಲ್ಲಿ ಯಮುನಾ ಶ್ರೀನಿಧಿ ಅವರು ಮನೆಯಿಂದ ಔಟ್ ಆದ್ರು. ಸೊ ಮೊದಲನೇ ವಾರ ಹೀಗಿತ್ತು, ಸಿಕ್ಕಾಪಟ್ಟೆ ಜಗ್ಲ ಮೊದಲ ವಾರದಲ್ಲೇ ಇತ್ತು. ಇದಾದ ಮೇಲೆ ಎರಡನೇ ವಾರಕ್ಕೆ ಇವಾಗ ನಾವು ಕಾಲಿಟ್ಟಿದೀವಿ. ಸೊ ಎರಡನೇ ವಾರದಲ್ಲಿ ಲಾಯರ್ ಜಗದೀಶ್ ಅವರ ಹವಾ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮನೆಯಲ್ಲಿ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಒಂದು ಕಡೆ ನಾವು ಯೋಚನೆ ಮಾಡಿದಾಗ ಅನ್ಸುತ್ತೆ, ಲಾಯರ್ ಜಗದೀಶ್ ಅವರು ಎಲ್ಲೋ ಒಂದು ಕಡೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಮನೆಯೊಳಗಡೆ ಹೋಗಿದ್ದಾರೆ ಅಂತ. ಒಂದಿಷ್ಟು ಚಿಕ್ಕ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ, ಅದರಲ್ಲಿ ಜಗಳ ಬರ್ತಾರೆ. ಸಮಟೈಮ್ಸ್ ಅವರ ಒಂದು ಯೋಚನೆ ಹೇಗಿರುತ್ತಂತಾನೆ ಹೇಳಕ್ಕಾಗಲ್ಲ. ಇದು ಮನೆ ಮಂದಿಗೆ ಸಿಕ್ಕಾಪಟ್ಟೆ ಒಂಥರ ಬೇಸರ ಕೂಡ ತಂದಿರುವಂಥದ್ದು. ಅವರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಎಲ್ಲರೂ ಕೂಡ ನಿರ್ಧಾರ ಕೂಡ ಮಾಡಿದ್ರು, ಆದ್ರೆ ಏನೂ ಆಗ್ಲಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರ ಹವಾ ಅದೇ ತರ ಇದೆ. ಸೊ ನರಕಕ್ಕೆ ಹೋಗ್ಬಿಟ್ಟಿದ್ದಾರೆ ಲಾಯರ್ ಜಗದೀಶ್ ಅವರು. ಅಲ್ಲಿ ಕೆಲಸವನ್ನ ಮಾಡ್ತಾರೆ, ಅಲ್ಲಿ ಊಟಕ್ಕೂ ಒಂದ್ ಸ್ವಲ್ಪ ಕಷ್ಟ. ಅಲ್ಲಿ ಇರುವಂತಹ ವಾತಾವರಣವನ್ನ ಅವ್ರು ಹೇಗ್ ತಗೋತಾರಂತ ಗೊತ್ತಿಲ್ಲ. ಬಟ್ ಈ ವಾರದಲ್ಲಿ ಖಂಡಿತ ಗೊತ್ತೇ ಆಗುತ್ತೆ ಏನಾಗುತ್ತೆ ಅಂತ. ಜೊತೆಗೆ ಏನು ಸ್ವರ್ಗದಲ್ಲಿರುವಂತಹ ಈ ಸ್ವರ್ಗದ ಮನೆಯನ್ನ ಅವ್ರು ಕ್ಲೀನ್ ಮಾಡುವಂತದ್ದು ಇತ್ತು. ನಿನ್ನೆ ಎಪಿಸೋಡ್ ಅಲ್ಲಿ ಅದೇ ತರ ತೋರಿಸ್ತಾ ಇದ್ರು. ಸೊ ಕ್ಲೀನ್ ಮಾಡ್ತಾ ಇದ್ರು, ಅಲ್ಲಿನೂ ಕೂಡ ಅವ್ರು ಬಿಡ್ತಾ ಇರ್ಲಿಲ್ಲ, ಮಾತಲ್ಲಿ ಹೇಳ್ತಾನೆ ಇದ್ರು. ಹೀಗಾಗಿ ಎಲ್ಲೋ ಒಂದು ಅವ್ರು ಹೇಳಿದ್ರು, ನಾನು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂತ. ಸೊ ಅವರು ಎಲ್ಲೋ ಒಂದ್ ಕಡೆ ಮೊದಲನೇ ದಿನದಿಂದನೂ ಕೂಡ ಅದೇ ರೀತಿಯಾಗಿ ಅನ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಗೆ. ಎಲ್ಲೋ ನನ್ನಿಂದಾಗಿ ಒಂದಿಷ್ಟು ಕಂಟೆಂಟ್ ಸಿಗ್ಬೇಕು ಬಿಗ್ ಬಾಸ್ ಮನೆಯಲ್ಲಿ, ನನ್ನಿಂದಾಗಿ ಜಗಳ ಶುರು ಆಗ್ಬೇಕು, ನಾನೇ ಕಾರಣ ಆಗ್ಬೇಕು ಎಲ್ಲಕ್ಕೂ ಕೂಡ ಅನ್ನುವಂಥದ್ದನ್ನ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಅದೇ ತರ ಇದ್ದಾರೆ. ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗಕ್ ಆಗ್ತಿಲ್ಲ ಅವ್ರ ಜೊತೆ ಮಾತನಾಡೋದಕ್ಕೆ. ಒಂದ್ಸಲ ಒಂದು ರೀತಿಯಾಗಿದ್ರೆ ಇನ್ನೊಂದ್ಸಲ ಇನ್ನೊಂದು ರೀತಿಯಾಗಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಮನಸ್ಥಿತಿ ತುಂಬಾನೇ ಬದಲಾಗಿದೆ ಅನ್ನುವಂಥದ್ದು ಹೇಳ್ಬೋದು. ಸೊ ಹಾಗಾಗಿ ಅದರ ಹೊರತಾಗಿ ಹಂಸ ಅವ್ರ ಜೊತೆ ಮಾತನಾಡಿದ್ರು, ಜಗಳ ಮಾಡಿದ್ರು. ಅಂದ್ರೆ ಕ್ಯಾಪ್ಟನ್ ಹಂಸ ಆಗಿರೋದ್ರಿಂದಾಗಿ ಒಂದಿಷ್ಟು ಲಾಯರ್ ಜಗದೀಶ್ ಅವರು ಮಾತನಾಡಿದ್ರು, ನೀವು ಕ್ಯಾಪ್ಟನ್ ಆಗಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನೆಲ್ಲ ಮಾತನಾಡಿದಾಗ ಹಂಸ ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಯ್ತು. ಸೊ ಅವ್ರ ಕ್ಯಾಮ್ರಾ ಎದುರುಗಡೆ ಬಂದು ಕಣ್ಣೀರು ಕೂಡ ಹಾಕಿದ್ರು. ಇದರಿಂದಾಗಿ ಖಂಡಿತವಾಗ್ಲೂ ನೋವಾಗುತ್ತೆ. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಪ್ರತಿ ಒಂದು ಟೈಮ್ನಲ್ಲೂ ಕೂಡ ಹಂಸ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಿಷ್ಟು ಕಾಮಿಡಿ ಕೂಡ ನಡೀತು ನಿನ್ನೆ ಸಂಚಿಕೆಯಲ್ಲಿ. ಲಾಯರ್ ಜಗದೀಶ್ ಅವರು ಹಂಸ ಅವರ ಕಾಲೆಳಿತಾ ಇದ್ರು, ಫುಲ್ ಲವರ್ ಬಾಯ್ ತರ ಆಡ್ತಾ ಇದ್ರು ಲಾಯರ್ ಜಗದೀಶ್ ಅವರು. ಯಾಕೆ ಅಂತ ಗೊತ್ತಿಲ್ಲ, ಫುಲ್ ಕಾಮಿಡಿಯನ್ ಆಗಿ ಅವರನ್ನ ನಾವು ನೋಡ್ತಾ ಇರೋ ತರ ಫೀಲ್ ಆಯ್ತು ನಿನ್ನೆ ಎಪಿಸೋಡ್ ಅಲ್ಲಿ. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ತಾ ಯಾರು ಹಂಸ ಅವರು ಕೂಡ ಬಿಟ್ಟಿಲ್ಲ, ತನ್ನ ಮಾತಲ್ಲಿ ಅವ್ರಿಗೆ ಹೇಳ್ತಾ ಇದ್ರು, ಹೀಗೆ ಅಂತ ಹೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಹಂಸ ಬಿಟ್ಕೊಡ್ತಾ ಇರಲಿಲ್ಲ ಯಾವುದೇ ವಿಷಯವನ್ನ ಕೂಡ. ಸೊ ಹೀಗಾಗಿ ಈ ತರದ ಕೆಲವೊಂದು ವಿಚಾರಗಳು ನಿನ್ನೆ ಎಪಿಸೋಡ್ ಅಲ್ಲಿ ನಡೀತಾ ಇತ್ತು. ಅದ್ರ ಜೊತೆಗೆ ಇನ್ನು ಗೋಲ್ಡ್ ಸುರೇಶ್ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಹಾಗೇನೆ ಉಳಿದವರನ್ನ ಕೆಲವೊಂದು ಟಾಸ್ಕ್ ಮೂಲಕ ನಾಮಿನೇಟ್ ಮಾಡಲಾಯಿತು. ಅಂದ್ರೆ ಇಬ್ರು ಸ್ಪರ್ಧಿಗಳನ್ನ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಒಪಿನಿಯನ್ ಅಥವಾ ಅವ್ರ ಹತ್ರ ಮಾತನಾಡೋದಿತ್ತು. ಸೊ ಹಾಗಾಗಿ ಒಂದಿಷ್ಟು ಜಟಾಪಟಿ ಆಯ್ತು, ಮಾತಿನ ಚಕಮಕಿ ಕೂಡ ನಡೀತು ಅನ್ನುವಂಥದ್ದು. ಸೊ ತ್ರಿವಿಕ್ರಮ್ ಹಾಗೂ ಗ್ರಮಂಜು ಅವರು ಕೂಡ ಮಾತಲ್ಲಿ ಒಂದಿಷ್ಟು ವಾಗ್ವಾದವನ್ನ ಕೂಡ ನಡೆಸಿದ್ರು. ತಮ್ಮ ವೀಕ್ನೆಸ್ ಏನು ಅಂತ ಎಲ್ಲ ಕೆಲವೊಬ್ರು ಅಂದ್ರೆ ಇನ್ನೊಂದು ವ್ಯಕ್ತಿಯ ವೀಕ್ನೆಸ್ ಏನು ಅಂತ ಹೇಳುವಂತ ಒಂದು ಟಾಸ್ಕ್ ತರ ಕೊಟ್ಟಿದ್ರು. ಸೊ ಆ ತರ ಕೂಡ ಮಾತಾಡಿದ್ರು. ತುಂಬಾ ಒಂದಿಷ್ಟು ಮಾತಲ್ಲಿ ಕೂಡ ಒಂದಿಷ್ಟು ಜಗಳ ಆಯ್ತು ಅನ್ನುವಂಥದ್ದು ನಿನ್ನೆ ಎಪಿಸೋಡ್ ಅಲ್ಲಿ. ಅದಾದ ಬಳಿಕ ಒಂದು ಚೆಂಡನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ರು. ಅದರಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಜಟಾಪಟಿ ಆಯ್ತು. ನರಕದವರು ಇದರಲ್ಲಿ ವಿನ್ ಆದ್ರು ಅನ್ನುವಂಥದ್ದು. ಸೊ ಈ ತರ ವಿಚಾರಕ್ಕೆ ಬಂದಾಗ ಕೆಲವೊಬ್ಬರನ್ನ ನಾಮಿನೇಟ್ ಮಾಡಲಾಯಿತು. ಯಾರು ಅನುಷಾ ರೈ ನಾಮಿನೇಟ್ ಆಗಿದ್ದಾರೆ, ಜೊತೆಗೆ ಧರ್ಮ ಕೀರ್ತಿರಾಜ್ ಅವರು ನಾಮಿನೇಟ್ ಆಗಿರುವಂಥದ್ದು, ಅದರ ಜೊತೆಗೆ ಧನ್ರಾಜ್ ಅವರು, ಈ ತರ ಕೆಲವೊಬ್ಬರನ್ನ ನಾಮಿನೇಟ್ ಮಾಡಲಾಯಿತು ನಿನ್ನೆಯ ಒಂದು ಸಂಚಿಕೆಯಲ್ಲಿ. ನೀವು ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಕೆಲವೊಂದು ಕರೆಕ್ಟ್ ರೀಸನ್ ಕೊಟ್ಟರು ಕೂಡ ಅವರನ್ನ ನಾಮಿನೇಟ್ ಮಾಡಿರುವಂತದ್ದು ಒಂದಿಷ್ಟು. ಅಂದ್ರೆ ಕ್ಯಾಪ್ಟನ್ ಹಂಸ ಆಗಿರೋದ್ರಿಂದಾಗಿ ಅವರ ನಿರ್ಧಾರವೇ ತುಂಬಾ ಮುಖ್ಯ ಆಗಿತ್ತು. ಸೊ ಹಾಗಾಗಿ ಹಂಸ ಅವರ ಪರವಾಗಿ ಅವ್ರ ಕಡೆಯಿಂದ ಅವ್ರಿಗೆ ಏನ್ ಅನ್ಸಿತ್ತು ಅವರು ನಾಮಿನೇಟ್ ಮಾಡಿದ್ರು ಕೆಲವೊಬ್ಬರನ್ನ. ಹಾಗಾಗಿ ಕೆಲವೊಬ್ರಿಗೆ ಇದು ಬೇಸರ ತಂದಿದೆ ಅನ್ನುವಂಥದ್ದು. ಸೊ ಅನುಷಾ ರೈ ಯಾವತ್ತು ಮಾತನಾಡಿದವರು ನಿನ್ನೆ ಆ ಸಂಚಿಕೆಯಲ್ಲಿ ಒಂದಿಷ್ಟು ಜಾಸ್ತಿ ಮಾತನಾಡಿದ್ರು. ನಾನೆಲ್ಲಾ ಟಾಸ್ಕ್ಗಳಲ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ನಾನು ಮೊದಲು ಮಾತಾಡ್ತಾ ಇರ್ಲಿಲ್ಲ ಅಂತ ನೀವು ಹೇಳಿದ್ರಿ, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಅನುಷಾ ರೈ ಅವರು ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಧನ್ರಾಜ್ ಅವರು ಕೂಡ ಅಷ್ಟೇ ಉಗ್ರಂ ಮಂಜು ಅವ್ರ ಜೊತೆ ಜಗಳ ಮಾಡಿದ್ರು.
ನಾನು ಟಾಸ್ಕ್ ಅಂದ್ರೆ ಉಗ್ರ ಮಂಜು ಅವರು ಹೇಳಿದ್ರು, ನೀವು ಟಾಸ್ಕ್ ಅಂತ ಬಂದಾಗ ಹಿಂದೆ ಸರಿತೀರಾ ಅನ್ನುವಂಥದ್ದು. ಸೊ ಇದಕ್ಕಾಗಿ ಧನರಾಜ್ ಅವರು ಇಲ್ಲ ನಾನೆಲ್ಲಿ ಹಿಂದೆ ಸರಿದೆ, ಅದಕ್ಕೆ ನೀವೇ ಕಾರಣ ಅಲ್ವಾ ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಹೀಗಾಗಿ ಧನರಾಜ್ ಅವರು ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರದಲ್ಲಿ ಸೇಫ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಅವರ ಕಾಮಿಡಿ ಅವರಿಗೆ ಒಂದು ತುಂಬಾ ಸ್ಟ್ರೆಂತ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಿಗ್ ಬಾಸ್ ಮನೆಯಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತಂದ್ರೆ ಅವರು ಕಾಮಿಡಿ ಮಾಡ್ತಾರೆ, ಇನ್ನೊಬ್ಬರನ್ನ ನಗಿಸ್ತಾರೆ, ಮನೆಯಲ್ಲಿ ಪ್ರತಿ ಸಲ ಜಗಳ ಆಗ್ತಾ ಇರತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಕಾಮಿಡಿ ಮಾಡಿದಾಗ ಅಲ್ಲಿರುವ ವ್ಯಕ್ತಿಗಳಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ಇದರಿಂದಾಗಿ ಒಂದಿಷ್ಟು ಧನರಾಜ್ ಆಚಾರ್ ಅವರು ಮನೆಯಲ್ಲಿ ಕೆಲವು ದಿನ ಉಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಇನ್ನೂ ಧರ್ಮಕೀರ್ತಿರಾಜ್ ಅವರ ಬಗ್ಗೆ ಮಾತನಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅವರಿಗೆ ಏನ್ ಮಾತಾಡ್ಬೇಕು, ಯಾರಿಗೆ ಏನ್ ಹೇಳ್ಬೇಕು, ಅಥವಾ ನಾನ್ ಮಾತಾಡಿದ್ರಲ್ಲಿ ತಪ್ಪಾಗುತ್ತೋ ಅನ್ನೋ ಒಂದು ಯೋಚನೆಯಲ್ಲಿ ಅವರಿದ್ದಾರೆ ಅಂತ ಅನ್ಸುತ್ತೆ. ಒಂದಿಷ್ಟು ಶೈ ನೇಚರ್ ಕೂಡ ಅವರ ಹತ್ರ ಇರೋದ್ರಿಂದಾಗಿ ಒಂದು ಬೆರೆಯೋದಕ್ಕೆ ಅವರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಚೈತ್ರಾ ಕುಂದಾಪುರ ಅವರು ಕೇಳಿರುವಂತಹ ಪ್ರಶ್ನೆ ಅಂದ್ರೆ ನೀವು ಈ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ನಿಮ್ಮಲ್ಲಿ ಇರುವಂತಹ ಸ್ಟ್ರೆಂತ್ ಯಾವುದು ಅಂತ ಕೇಳಿದಾಗ ಅವರಿಗೆ ಮಾತನಾಡೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ತಡವರಿಸಿದ್ರು ಅನ್ನುವಂಥದ್ದು. ಸೊ ಧನರಾಜ್ಗೂ ಕೂಡ ಪ್ರಶ್ನೆ ಮಾಡಿದ್ರು, ಎಲ್ಲೋ ಒಂದ್ ಕಡೆ ನೀವು ನರ್ವಸ್ ಆಗ್ತಾ ಇದ್ದೀರಾ ಅಂತ ರಂಜಿತ್ ಅವ್ರು ಪ್ರಶ್ನೆ ಮಾಡಿದಾಗ ಧನರಾಜ್ ಅವರು ಹೇಳಿದ್ರು, ಇಲ್ಲ ಅದು ಮೊದಲನೇ ಬಾರಿ ಆಗಿರೋದ್ರಿಂದಾಗಿ ನನಗೆ ಒಂದು ಇಷ್ಟು ಏನು ಕಷ್ಟ ಆಗ್ತಾ ಇತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆದ್ರೆ ನನ್ನ ಹತ್ರ ನಾನು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಿ ಅಂತಾನು ಕೂಡ ಧನರಾಜ್ ಅವರು ಹೇಳಿದ್ರು ಅನ್ನುವಂಥದ್ದು. ಸೊ ಹೀಗಾಗಿ ಈ ತರ ವಿಚಾರ ನಡೆಯಿತು. ಧರ್ಮಕೀರ್ತಿರಾಜ್ ಅವರು ಒಂದು ಹೇಳಿದ್ರು, ಧನರಾಜ್ ಅವರಿಗೆ ಕಂಪೇರ್ ಮಾಡ್ಕೊಂಡು ಹೇಳಿದ್ರು, ನನ್ನ ಹತ್ರ ಈ ತರ ಕ್ವಾಲಿಟಿ ಇದೆ, ಧನರಾಜ್ ಅವರು ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ, ಹಾಗಂತ ನಾನು ಆತರ ಇಲ್ಲ ಅಂತ ಅರ್ಥ ಅಲ್ಲ. ನನ್ನ ಹತ್ರ ಕೂಡ ನಾನು ಆಕ್ಟಿಂಗ್ ಮಾಡ್ತೀನಿ, ಜೊತೆಗೆ ಎಲ್ಲಾ ರೀತಿಯಾಗೂ ನಾನು ತೊಡಗಿಸ್ಕೊಳ್ತೀನಿ, ಡಾನ್ಸ್ ಕೂಡ ಮಾಡ್ತೀನಿ, ಎಲ್ಲವನ್ನ ಕೂಡ ಧರ್ಮಕೀರ್ತಿರಾಜ್ ಅವರು ಹೇಳಿದ್ರು. ಆದ್ರೂ ಕೂಡ ಅವರಿಗೆ ಕೊನೆಯದಾಗಿ ನೀಟಾಗಿ ಅದರ ಒಂದು ಏನು ಎಂಡ್ ಮಾಡಕ್ ಆಗಿಲ್ಲ. ಒಂದ್ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರಿಗೆ ಹೇಳೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಅನ್ನುವಂಥದ್ದು. ಸೊ ಹೀಗಾಗಿ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಧರ್ಮಕೀರ್ತಿರಾಜ್ ಅವರು ಓಪನ್ ಅಪ್ ಆಗಬಹುದು, ಮಾತಾಡಬಹುದು, ಹೇಳೋದಕ್ಕ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮೊದಲನೇ ಬಾರಿ ಆಗೋದ್ರಿಂದಾಗಿ ಕೆಲವೊಬ್ರು ಸಡನ್ ಆಗಿ ಬಂದು ತಮ್ಮ ಏನ್ ಮನ್ಸಲ್ಲಿ ಏನ್ ಆಡ್ಕೊಂಡ್ ಬರ್ತೀವೋ ನಾವು ಮಾತನಾಡಿದ್ರೆ ಬೆಸ್ಟ್ ಅಂತ ಮಾತನಾಡಿ ಅದಾದ್ಮೇಲೆ ಸೈಲೆಂಟ್ ಆಗೋರು ಜಾಸ್ತಿ ಇರ್ತಾರೆ. ಸೊ ಅಂತದ್ರಲ್ಲಿ ಇವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಮಾತಾಡ್ತಾರೋ ಇಲ್ವಾ, ಜಾಸ್ತಿಯಾಗಿ ಮಾತಾಡಬಹುದು ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನೋಡ್ಬೇಕಾಗಿರುವಂತದ್ದು. ಸೊ ಹೀಗಾಗಿ ಇವೆಲ್ಲ ಆಯ್ತು ನಿನ್ನೆ ಎಪಿಸೋಡ್ ಅಲ್ಲಿ. ಈ ರೀತಿಯಾದಂತಹ ಕೆಲವೊಂದು ಚರ್ಚೆಗಳು ಕೂಡ ಮನೆಯಲ್ಲಿ ನಡೀತು ಅನ್ನುವಂಥದ್ದು. ಸೊ ಹೀಗಾಗಿ ಗೋಲ್ಡ್ ಸುರೇಶ್ ಅಂತೂ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾರೆಲ್ಲ ನಾಮಿನೇಟ್ ಆಗ್ತಾರೆ, ಜೊತೆಗೆ ಏನಾಗುತ್ತೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ಅನ್ನುವಂಥದ್ದು. ಕೆಲವೊಬ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ, ತನ್ನ ನೋವನ್ನ ಹೇಳ್ಕೊಡ್ತಾ ಇದ್ದಾರೆ, ನಮ್ಗೆ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ. ಒಂದು ಅನುಷರ ಇರ್ಬೋದು, ಹಂಗೆಲ್ಲ ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಪ್ರತಿದಿನ ಒಂದು ಎಪಿಸೋಡ್ ಅನ್ನ ನೋಡಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆ ಮಾಡಿ.